ಸರ್, ಈಗ ಎಸ್ ಟಿ ಸೋಮಶೇಖರ್ ಅವರ ಮುಂದಿನ ನಡೆ ಏನು ಅನ್ನೊಂದು ಪ್ರಶ್ನೆ. ಈಗ 2028ಕ್ಕೆ ಚುನಾವಣೆ, ಈಗ ಸದ್ಯಕ್ಕೆ ಯಾವುದು ಡಿಸಿಷನ್ ತೆಗೆದುಕೊಂಡಿಲ್ಲ. 2028ಕ್ಕೆ ಕ್ಷೇತ್ರದ ಮತದಾರ ಎಲ್ಲರನ್ನೂ ಕೂಗಿ ಒಂದು ಏನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ತಗೊಳ್ತೀನಿ. ಇನ್ನು ಟೈಮ್ ಇದೆಯಲ್ಲ, ಇನ್ನು 2 ವರ್ಷ ಇದೆ. 2 ವರ್ಷ ಆದ್ಮೇಲೆ ತೀರ್ಮಾನ ಮಾಡ್ತೀನಿ. ಅಡ್ಡ ಮತದಾನದೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ತಿದ್ದಾರೆ ಸರ್. ವಿಜೇಂದ್ರ ಅವರು ಹೇಳ್ತಾರೆ ಧರ್ಮಸ್ಥಳದಲ್ಲೇ ಇದು ಶಾಸಕಾಂಗ ಪರಿಷತ್ ಸಭೆ ಮಾಡೋಣ, ಆಣೆ ಪ್ರಮಾಣ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವರು ಒಪ್ಕೊಳ್ತಾ ಇದ್ದಾರೆ. ನನಗೆ ಅಲ್ಲ, ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು, ಆರ್ ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತಕ್ಕಂಥದ್ದು ಇರಬಹುದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತಕ್ಕಂಥದ್ದು ಇರಬಹುದು. ಅದರಿಂದ ಅಶೋಕ್ ಮತ್ತೆ ವಿಜೇಂದ್ರನ ಇಬ್ರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ ಎಂಎಲ್ಎಗಳು ಇದು ಮಾಡೋದು ಬೇಡ, ಅವರಿಬ್ಬರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಬೇರೆ ಯಾರು ಮಾಡೋದು ಬೇಡ ಅಲ್ವಾ? 63 ಜನ ಎಂಎಲ್ಎಗಳು ಹಾಕಿ ಇವರೇ ಕರ್ಕೊಂಡು ಹೋಗಿ ಇವರಿಬ್ಬರನ್ನ ಮಾಡಿಸಿದ್ರೆ ಸಾಕು. ಹೈಕಮಾಂಡ್ಗೆ ಹೋಗಿ ಇವರು ವರದಿನೂ ಕೂಡ ಕೊಟ್ಟು ಬಂದಿದ್ದಾರೆ ಸರ್. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಅವರ ಪಕ್ಷ ಆಂತರಿಕ ಏನ್ ಮಾಡ್ತಾರೆ ಮಾಡಲಿ. ಈಗ ಇವರ ಆಂತರಿಕ ಕಚ್ಚಾಟದಿಂದ ಏನಾದರೂ ಶಾಸಕರು ರೆಬೆಲ್ ಆಗಿ ಅಡ್ಡ ಮತದಾನ ಮಾಡಿದಾರಂತ ಸರ್? 100% ಅದೇ ತರ ಆಗಿದೆ. ಇವರಿಬ್ಬರು ಒಟ್ಟಿಗೆ 62 ಜನ ಎಂಎಲ್ಎಗಳನ್ನ ಕರೆಸಿ ಒಂದ್ ಕಡೆ ಮಾತನಾಡಿ ಬಿಗಿ ಮಾಡಿ ಅದನ್ನ ಆಕ್ಷನ್ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಬಟ್ ಇವ್ರು ಯಾರೂ ಕೂಡ ಮಾಡಿಲ್ಲ. ಈಗ ಕಾಂಗ್ರೆಸ್ ಪಕ್ಷದವರು 135 ಜನನು ಒಂದ್ ಕಡೆ ಕೂಡ ಹಾಕಿದ್ರು. ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಏನೆಲ್ಲ ಅನಾಹುತ ಆಗ್ತದೆ, ಏನೆಲ್ಲ ತೊಂದರೆ ಆಗ್ತದೆ, ಹೆಚ್ಚು ಕಡಿಮೆ ಆದ್ರೆ ಅಂತಕ್ಕಂಥದ್ದಿತ್ತು. ಒಬ್ಬೊಬ್ಬರನ್ನೇ ಎಂಎಲ್ಎಗಳನ್ನ ಕೂಗಿ ವೋಟ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಮಾಡ್ತಾ ಇದ್ರು. ಅವರು ಏನು ಪ್ರಿಕಾಷನರಿ ಟೈಟ್ ಮಾಡಬೇಕೋ ಅದನ್ನ ಅವರು ಮಾಡ್ತಾ ಇದ್ರು. ಬಟ್ ಬಿಜೆಪಿಯವರು ನನ್ನ ಪ್ರಕಾರ ಮಾಡಲಿಲ್ಲ. ಆಮೇಲೆ ವಿಪ್ ಕೂಡ ಜಾರಿ ಮಾಡಲಿಲ್ಲ. ಆಮೇಲೆ ಕೊನೆಯಲ್ಲಿ ವೋಟ್ ಮಾಡುವಾಗ 9 ಗಂಟೆಗೆ ಇರುವಾಗ 8 ಗಂಟೆಗೆ ಹೇಳೋರು ಅಂತಕ್ಕಂಥದ್ದು ನನಗೆ ಅವರು ಕೆಲವು ಶಾಸಕರು ಮಾಹಿತಿ ಹೇಳ್ತಕ್ಕಂಥದ್ದು. ಅವರ ಇಂಟರ್ನಲ್ ಫೈಟಿಂಗ್ ಇಂದ ಕೆಲವರಿಗೆ ಶಾಸಕರಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಒಂದು ಇಮ್ಯಾಜಿನ್. ಸರ್, ಆಮೇಲೆ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್, ಡಿ.ಕೆ. ಶಿವಕುಮಾರ್ ಅವರು ಪಂಥಾಹ್ವಾನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಆದ್ರೆ ಅವರು ಅಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಸರ್. ಬಿಡದಿಗೆ ಬನ್ನಿ, ಬೈರಮಂಗಲಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತ ಕೇಳ್ತಿದ್ದಾರೆ. ಇದುವರೆಗೂ ಯಾವುದೇ ಸ್ಟ್ರೈಕ್ ಆಗಲಿ, ಮತ್ತೊಂದಾಗಲಿ, ಪ್ರತಿಭಟನೆ ಆಗಲಿ, ಯಾರೂ ಕೂಡ ಆ ಏರಿಯಾದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಕ್ಕಂಥದ್ದು ಇದುವರೆಗೂ ಇಲ್ಲ. ಅದು ಕಾವೇರಿ ಇಶ್ಯೂ ಇರ್ಬೋದು, ಬೇರೆ ಬೇರೆ ಇಶ್ಯೂ ಇರ್ಬೋದು, ಎಲ್ಲ ಕೂಡ ವಿಧಾನಸೌಧದಲ್ಲೇ ಸರ್ವಪಕ್ಷ ಮೀಟಿಂಗ್ ಮಾಡ್ತಕ್ಕಂಥದ್ದು ಕೂಡ ವಿಧಾನಸೌಧದಲ್ಲೇ. ಈವನ್ ಕೆಂಪೇಗೌಡ ಬಡಾವಣೆದು ಕೂಡ ಇಶ್ಯೂ ಆದಾಗಲೂ ಕೂಡ ವಿಧಾನಸೌಧದಲ್ಲೇ ಆಗಿ ಅದನ್ನ ಕೂಡ ಫೈನಲ್ ಆದದ್ದು. ಅದಕ್ಕೆ ಬಿಡದಿಲ್ ಹೋಗಿ ಮಾತಾಡೋದಕ್ಕಿಂತ ವಿಧಾನಸೌಧ ಇರ್ತದೆ, 5 ಜನ ಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸ್ಕೊಳ್ತಕ್ಕಂಥದ್ದು. ಎಲ್ಲ ರೈತರನ್ನ ಹಾಕೊಂಡು ನೀವು ಬಗೆಹರಿಸ್ತಕ್ಕಂಥದ್ದು ಏನಾಗ್ತದೆ? ಈಗ ನೈಸ್ದು 1900 ಎಕರೆ 40 ಲಕ್ಷ ಕೊಟ್ಟ, ಯಾಕಿನ್ನೂ ಬಗೆಹರಿಸಲಿಲ್ಲ ಇವರು? ಇವತ್ತು ಒಂದು 40 ಎಕರೆ ಟೌನ್ಶಿಪ್ ಕೊಟ್ಟಿದ್ದಾರಲ್ಲ, ಇವತ್ತು 1 ಎಕರೆಗೆ 6 ಕೋಟಿ ಹೋಗ್ತದೆ. ನೈಸರು 40 ಲಕ್ಷ ಕೊಡ್ತಿದ್ದಾರೆ, ಅದನ್ನ ಯಾಕೆ ಬಗೆಹರಿಸಲಿಲ್ಲ? ವಿಧಾನಸೌಧದಲ್ಲಿ ಕುಳಿತುಕೋಬೇಕಪ್ಪ ಕೇಂದ್ರ ಸರ್ಕಾರದ ಸಚಿವರು ಇವರು. ಅವ್ರ ಎಂಎಲ್ಎಗಳನ್ನ ಕುಣಿಸಿ ಎಲ್ಲನೂ ಮಾತಾಡಿಸಿ ರೈತರಿಗೆ ಬಗೆಹರಿಸಬೇಕು ಅಂತಕ್ಕಂಥದ್ದು ರಿಯಲ್ ಇದ್ರೆ ಅವರು ವಿಧಾನಸೌಧದಲ್ಲಿ ಕುಳಿತು ಚರ್ಚೆ ಮಾಡಲಿ. ವಿಧಾನಸೌಧ ಬಗೆಹರಿದೆ ಹೋದ್ರೆ ಅವ್ರ ಹೋರಾಟ, ಇವ್ರ ಹೋರಾಟ.